ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ, ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವ್ಲಾಗ್ ಬಂದು ಹಬ್ಬದ ಹಿಂದಿನ ದಿನ, ಅಂದರೆ ದೀಪಾವಳಿ ಹಬ್ಬದ ಹಿಂದಿನ ದಿನ ನಾವು ತಿರುಪತಿಗೆ ಹೋಗಿರೋಂಥ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಹಬ್ಬದ ದಿನವೇ ಏನಕ್ಕೆ ಅವತ್ತು ತಿರುಪತಿಗೆ ಹೋದ್ವಿ ಅಂದರೆ ರಶ್ಶು ಕಮ್ಮಿ ಇರುತ್ತೆ. ಆ್ಯಂಡ್ ನಮಗೆ ಫ್ರೀ ಇದ್ದಿದ್ದೆ ಅವಾಗೆ, ನನಗೆ ಒಂದು ಸ್ವಲ್ಪ ಶೆಡ್ಯೂಲ್ಸ್ ಇತ್ತು. ಹಂಗಾಗಿ ನನಗೆ ಅವತ್ತೇ ಫ್ರೀ ಇರೋದ್ರಿಂದ ನಾವು ಹಬ್ಬದ ದಿನವೇ ಹೋಗಿ ಬಂದುಬಿಡೋಣ, ರಶ್ಶು ಕಮ್ಮಿ ಇರುತ್ತೆ, ಓಕೆ ನಮಗೆಲ್ಲ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಹಿಂದಿನ ದಿನ ಹೋದ್ವಿ. ಗುರುವಾರ ಶುಕ್ರವಾರ ಹಬ್ಬ ಬಂದಿದ್ದು, ನಾವು ಗುರುವಾರ ನೈಟ್ ಬಿಟ್ವಿ. ಅಂದರೆ ಅಲ್ಲಿ ಮಾರ್ನಿಂಗ್ 1:30 2 o'clockಗೆ ನಾವು ಮನೆ ಬಿಟ್ವಿ. ಆ್ಯಂಡ್ ಹಿಂದಿನ ದಿನವೇ ಗುರುವಾರ ಶುಕ್ರವಾರ ಹಬ್ಬ ಇರೋದ್ರಿಂದ ನಾವು ಗುರುವಾರ ತಿರುಪತಿಗೆ ಹೋಗಿ ಬಂದರೆ ಮತ್ತೆ ನಾನು ಶುಕ್ರವಾರ ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಹಬ್ಬದ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಿದ್ದೆನೇ ಹೋಗದೆ ಮನೆ ದೇವ್ರ ಐಟಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗಿನ ಜಾವ ಅಂದರೆ ಗುರುವಾರ ಹಬ್ಬದ ದಿನ ಬೆಳಗ್ಗೆನೆ 12 o'clockಗೆ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾವು 1:30 2 ಹಂಗೆ ಮನೆ ಬಿಟ್ವಿ. ನಾನು ತಿರುಪತಿಗೆ ಹೋಗಿ ಬಂದು ಮತ್ತೆ ನಾನು ಹಬ್ಬದ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಂದ್ಬಿಟ್ಟು, ಸೊ ತಿರುಪತಿ ಎಲ್ಲ ಮುಗಿಸ್ಕೊಂಬಂದು ಹಬ್ಬನೂ ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮನೇಲೆಲ್ಲ ಪೂಜೆ ಮಾಡಿ ರೆಡಿಯಾಗಿ ನಾವು ಅರ್ಲಿ ಮಾರ್ನಿಂಗ್ ಮಿಡ್ನೈಟ್ 2 o'clockಗೆ ಮನೆ ಬಿಟ್ವಿ. ಆ್ಯಂಡ್ ತಿರುಪತಿಗೆ ಹೋಗ್ಬೇಕಾರಂಥ ಮೇನ್ ರೀಸನ್ ಏನು ಅಂತ ಅಂದರೆ ಚಿಕ್ಕ ಪಾಪುಗೆ ಮುಡಿ ಕೊಡೋದಿತ್ತು. ಚಾರುಗೂ ನಾನು ತಿರುಪತಿಯಲ್ಲಿ ಮುಡಿ ಕೊಟ್ಟಿದ್ದೆ 3ನೇ ಸರಿ. ಅಂದರೆ ಫಸ್ಟ್ ಟೈಮ್ ಮನೆ ದೇವಸ್ಥಾನ ಮತ್ತು ಧರ್ಮಸ್ಥಳ ಮತ್ತು ತಿರುಪತಿ ಅಂತ ಅವಳಿಗೂ ಅಂದ್ಕೊಂಡಿದ್ದೆ. ಸೊ ಅದೇ ಥರ ಈ ಮಗುಗೂ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಇನ್ನೂ ಬೇಗ ಆ್ಯಕ್ಚುಲಿ ಬರ್ತ್ಡೇ ಆಗಿದ ತಕ್ಷಣ ಹೋಗಬೇಕಾಗಿತ್ತು. ನಾನು ಈ ಥರ ಏನೋ ನನ್ನ ಶೆಡ್ಯೂಲ್ಸ್ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಆಯಿತು ಹೋಗಿ ಬಂದುಬಿಡೋಣ, ಮುಡಿನ ತುಂಬ ದಿನ ಇಟ್ಕೊಬಾರ್ದು ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಕೀಪ್ ವಾಚಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾರು ನೀನೇ ಮಳ್ಕೊಳಗೆ, ಪಾಪು ಬೇಡ, ನೀನು ಮಳ್ಕೊ ಬೆಡ್ ಮೇಲೆ. ಇನ್ಯಾರು ಏನು ಮಾಡಿದ್ರು ನೋಡ್ರಿ, ಇಲ್ಲಿ ಸುಮ್ಮನೆ ಅಳ್ತಾವಳು. ಇಲ್ಲ ಬಿಡ, ನಿನ್ನೆ ಪಚಿಸ್ತೀನಿ. ಆಯ್ತು ನಿಮ್ಗೀಗ ಅರ್ಥ ಆಯ್ತಾ ಚಿಕ್ಕ ಪಾಪು ಯಾಕೆ ಅಳದ್ಲು ಅಂತ? ನಾನು ಚಾರುಗೆ ಹೇಳ್ತಿದ್ದೆ, ಚಾರು ನೀನು ಮಳ್ಕೋ, ಚಿಕ್ಕ ಪಾಪು ಬೇಡ, ನೀನು ಒಬ್ಬಳೇ ಮಳ್ಕೋ ಅಂತ ಹೇಳ್ತಿದ್ರೆ ಅವಳಿಗೆ ಅರ್ಥ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಅಳ್ತಿರೋದು ಅವಳಿಗೆ ಮಾತು ಬರಲ್ಲ, ಅವಳು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಅಳು ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳು, ನನ್ನನ್ನು ಬೇಡ ಅಂತಿದ್ದಾರೆ ಮಮ್ಮಿ ಅಂದ್ಬಿಟ್ಟು. ಮಕ್ಕಳು ನೋಡಿ ಈ ವಯಸ್ಸಿಗೆ ಎಷ್ಟೊಂದು ಶಾರ್ಪ್ ಇರ್ತಾರೆ ಅಂತ. ಆ್ಯಂಡ್ ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಮೆಝಾನಿಂದ ಒಂದು ಕಾರ್ ಬೆಡ್ ತರಿಸಿದ್ದೆ, ಅದ್ರ ಮೇಲೆ ಆರಾಮಾಗೆ ಪಾಪುನ ಮಲಗಿಸಿ ನಾನು ಕೂಡ ಮಲ್ಕೊತಿದ್ದೀನಿ. ಲಿಟ್ರಲಿ ನನಗೆ ಬ್ಯಾಕ್ ಟು ಬ್ಯಾಕ್ ನಿದ್ದೆನೇ ಇರಲಿಲ್ಲ. ಅದು ನೋಡ್ತಿರ್ತಾರೆ ಅಲ್ವಾ ವೀಡಿಯೋಸ್ ಎಡಿಟಿಂಗು ಅಥವಾ ನನ್ನ ಪ್ರಾಕ್ಟೀಸು ಎಲ್ಲ ಮನೆಯವ್ರಿಗೆ ಗೊತ್ತದು, ಈ ನೋಸ್ ಎವ್ರಿಥಿಂಗ್ ಅಲ್ವಾ. ಹಂಗಾಗಿ ಅವರು ನೀನು ನೈಟು ಕೂಡ ನಾನು ಪೂಜೆ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಉಜ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾವು ಹೋಗೋ ಟೈಮ್ 2 o'clock ಆಗಿಬಿಟ್ಟಿತ್ತಲ್ವ. ಸಾರಿ ನೀನು ಆರಾಮಾಗಿ ನಿದ್ದೆ ಮಾಡು, ನಾನು ಸಾಂಗ್ಸ್ ಕೇಳ್ಕೊಂಡು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ನಾನಂತೂ ನಾವು 2 o'clockಗೆ ನನ್ನ ಕಾರ್ ಸ್ಟಾರ್ಟ್ ಮಾಡಿದ್ದು, ಕಾರ್ ಹತ್ತಿದ್ದು ನಾವು ತಿರುಪತಿಗೆ ಹೋಗೋವರೆಗೂ ನಾನ್ ಸ್ಟಾಪ್ ನಿದ್ದೆ ಮಾಡಿದ್ದೀನಿ. ಬಿಕಾಸ್ ನನಗೆ ನಿದ್ದೆನೇ ಇರಲಿಲ್ಲ ರೀಸೆಂಟ್ ಡೇಸಲ್ಲಿ. ವರ್ಕು ಅಥವಾ ಪ್ರಾಕ್ಟೀಸು, ವಿಡಿಯೋ ಎಡಿಟಿಂಗು, ನನ್ನ ಕೆಲಸ ಅದು ಇದು ಅಂತ ಮಾಡ್ಕೊಂಡು ಸರಿಯಾಗಿ ನಿದ್ದೆ ಹೋಗಿರಲಿಲ್ಲ. ನೈಟು ಬೇರೆ 1 hour ಆದರೂ ಮಲ್ಕೊಂಡಿಲ್ಲ. ಸೊ ಹಂಗಾಗಿ ನೀನು ಮಲ್ಕೊ ಅಂತ ಹೇಳಿದ್ರು, ನಾನು ಮಲ್ಕೊಂಬಿಟ್ಟೆ. ಪಾಪ ಅವ್ರಿಗೂ ಮಾತಾಡಬೇಕಿತ್ತು. ಬಟ್ ತಿರುಪತಿಗೆ ನೋಡಿ ರೀಚ್ ಆಗೋವರೆಗೂ ಸಖತ್ತಾಗಿ ನಿದ್ದೆ ಹೊಡೆದಿದ್ದೀನಿ. ಯಾವ ಲೆವೆಲ್ಗೆ ಅಂದರೆ ನಂಗೆ ಎಚ್ಚರನೇ ಆಗಿಲ್ಲ, ಪಾಪುನ ಮಲಗಿಸಿದ್ದು ನಾನು ಮಲ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ತಿರುಪತಿಗೆ ರೀಚ್ ಆದಮೇಲೆ ಎದ್ದೊಳಿಸಿದ್ರು, ಎದ್ದೋಳು ಬಂತು ಚೆಕ್ಕಿಂಗ್ ಎಲ್ಲ ಅಂದ್ಬಿಟ್ಟು. ಸೊ ಹಾಗೆ ಮಾತಾಡ್ತಾ ಇದ್ದೀನಿ. ರೀ ಎಷ್ಟು ಅವರ್ ಜರ್ನಿ? ಎಷ್ಟು ಅವರ್ ಜರ್ನಿ? 4.5 hour. ನಾವು ಮನೆ 2 ಗಂಟೆಗೆ ಬಿಟ್ಟು 1:30ಗ 2:30 ಆಗಿಬಿಟ್ಟಿತ್ತಾ? ಕೆಳಗಡೆ ಬಂದು ಬ್ಯಾಗ್ಗಳೆಲ್ಲ ಜೋಡಿಸ್ಕೊಂಡು ನೀನು 7ಗೆ ರೀಚ್ ಆದ್ವಾ? 6:30ಗೆ ನಾವು ಚೆನ್ನಾಗಿ ನಿದ್ದೆ ಹೋಗಿದ್ದೀನಿ ರೀ. ಚೆನ್ನಾಗಿ ಅಲ್ಲಿ ಹತ್ತದಾಗ ಸ್ಟಾರ್ಟ್ ಮಾಡಿರೋದು.
ಊಟ ಕೂತ್ಕೋ ಸರಿಯಾಗಿ ಬಿತ್ತರೆ ಮಕ್ಕ ಎಲ್ಲ ಹೊಡೆದ ಹೇಳಿದೆ ನೋಡು ಕೂತ್ಕೊ ನೆಟ್ಟಿಗೆ. ಕಾರಲ್ಲಿ ಬೆಡ್ ಚೆನ್ನಾಗಿದೆ, ನಿತ್ಯ ಚೆನ್ನಾಗಿ ಬರ್ತಾ ಇದೆ ನೋಡಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಊಟ ಇಲ್ಲಿ ಯಾಕೆ ತೂಗ್ದಂಗೆ ಇರ್ತದೆ ಕಾರ್ ರನ್ನಿಂಗ್ ಅಲ್ಲಿ ಇದ್ರೆ. ಯಾಕೆ ನಿದ್ದೆ ಬರಲ್ಲ? ಚಾರು ನಿದ್ದೆ ಹೋಗಿದ್ಲ ಇಲ್ಲ? ಅವಳು ನಿದ್ದೆ ಹೋದ್ಲು ಚೆನ್ನಾಗಿ. ಇರಲಿ ಜಾಗ ಬೇಕು ಬಾಡುವ ಕುಯ್ 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 ಬಿಡ್ರಿ ನೀವು ಅಲ್ಲಿ. ನಂಗಾಗಲ್ವಂತ ಅವಳು ತೆಗಿತಾಳಂತೆ. ಆ್ಯಂಡ್ ಫೈನಲಿ ವಿ ಆರ್ ರೀಚ್ ಟು ದ ತಿರುಪತಿ ಆ್ಯಂಡ್ 6:37ಗೆಲ್ಲ ತಿರುಪತಿಗೆ ರೀಚ್ ಆದ್ವಿ ಅಲ್ವಾ. ನಾನೊಂದು ರೀಲ್ ಮಾಡೋಣ, ಟ್ರೆಂಡಿಂಗ್ ರೀಲ್ ಇತ್ತಲ್ವಾ, ಆ್ಯಂಡ್ ವಿತ್ ಹೇರ್ ವಿತೌಟ್ ಹೇರ್ ಅದೆಲ್ಲ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೆ. ಉಫ್ ಮಾಡಿ ಮಾಡೋದೆಲ್ಲ ನಮ್ಮ ಮನೆಯವ್ರ ಕೈಯಲ್ಲಿ ಮಾಡಿಸ್ಕೊತಿದ್ದೆ. ಆ್ಯಂಡ್ ನೋಡಿ ನಮ್ಮ ಗುಂಡುಗಳು ಯಾವ ಥರ ಕಾಣ್ತಿದೆ ಆ್ಯಂಡ್ ರೀಲ್ ಯಾವ ಥರ ಬಂದಿದೆ ಅಂತ ನೋಡಿ, ಆ್ಯಂಡ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲಾಯ್ತು ಕೂದ್ಲೆಲ್ಲಾಯ್ತು ಚಿನ್ನಿ? ಕೂದ್ಲೆಲ್ಲಿ? ಪಾಪದ ಮುಟ್ಟು ನೀನು? ಅಯ್ಯೋ ಬಿಡು ಹಬ್ಬು ಆಗತ್ತೆ. ನೀನು ಮುಟ್ಟು ಪಾಪದ ಮುಟ್ಟು ಹಬ್ಬು ಆಗತ್ತೆ. ಪಾಪದ ಮುಟ್ಟು ನೀನು. ಆ್ಯಂಡ್ ಫೈನಲಿ ನಾವು ಎಲ್ಲ ಗುಂಡೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾಗಿತ್ತು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂಚೂರು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಆ್ಯಂಡ್ ಚಾರುಗೂ ಏನಾದರೂ ತಿನ್ನಿಸ್ಬೇಕು. ಆ್ಯಂಡ್ ನನಗೂ ಈ ನಡುವೆ ಉಪವಾಸ ಇರೋದೆಲ್ಲ ಅಭ್ಯಾಸ ತಪ್ಪಿಬಿಟ್ಟಿದೆ, ನನಗೂ ಹಶು ಆಗ್ತಿರುತ್ತೆ ಲೈಕ್ ಹಂಗಾಗಿ ಏನಾದರೂ ತಿನ್ಕೊಂಡು ಬಿಡೋಣ ಅಂತ ಹೇಳಿದ್ರು. ಒಂದು ಸರಿ ಅಂದ್ಬಿಟ್ಟು ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ ಯಾವತ್ತೂ ನಾವು ತಿರುಪತಿಗೆ ಒನ್ ಡೇ ಹೋಗಿ ಒನ್ ಡೇ ಬಂದಿಲ್ಲ. ನಾವು ಒನ್ ಡೇಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು, ಒನ್ ಡೇಲಿ ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ. ಆ್ಯಂಡ್ ಎಳೆ ಮಕ್ಕಳಿರೋದ್ರಿಂದ ಡೈರೆಕ್ಟ್ ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಲಾಸ್ಟ್ ಟೈಮೆಲ್ಲ ಡೈರೆಕ್ಟ್ ಬಿಟ್ಟಿದ್ರು ಚಾರುಗೆ. ಸೊ ಹಂಗಾಗಿ ಆ ಕಾನ್ಫಿಡೆನ್ಸಿಂದ ನಾವು ಒನ್ ಡೇಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ನಾನು ಮನೆಯಲ್ಲೇ ಫ್ರೆಶಪ್ ಆಗಿ ಮಕ್ಳಿಗೆ ಮಾತ್ರ ಬಟ್ಟೆ ತೊಗೊಂಡು ಬಂದಿದ್ದೆ. ಅವ್ರಿಗೆ ಗುಂಡು ಮಾಡಿಸಿ ಅವ್ರಿಗೆ ಸ್ನಾನಗಳು ಮಾಡಿಸಿ ರೆಡಿ ಮಾಡಿಸೋಣ, ಸಪ್ರೇಟಾಗಿ ನಮಗೆಲ್ಲ ರೂಮೆಲ್ಲ ಎಕ್ಸ್ಟ್ರಾ ಏನಕ್ಕೆ ಒನ್ ಡೇ ಸ್ಟೇ ಎಲ್ಲ ಏನೂ ಬೇಡ ಅಂದ್ಬಿಟ್ಟು ನಾವು ನಾರ್ಮಲಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋ ಅಂಥದ್ದು. ಆ್ಯಂಡ್ ಒಂಥರ ಚೆನ್ನಾಗಿ ಕಾಣ್ತಿದ್ರು ಗುಂಡುಗಳಿಬ್ರೂ. ಆ್ಯಂಡ್ ಯಾವಾಗಲೂ ಕೂದಲಲ್ಲಿ ನೋಡಿ ಒಂದು ಸರಿ ಗುಂಡು ಮಾಡಿದಾಗ ಒಂಥರ ಡಿಫ್ರೆಂಟಾಗೆ ಚೆನ್ನಾಗಿ ಕಾಣ್ತಿದ್ರು, ದೃಷ್ಟಿ ಆಗದೆ ಇರಲಿ. ಆ್ಯಂಡ್ ಒಂಚೂರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಲಗೇಜ್ ಎಲ್ಲ ಕಾರಲ್ಲೇ ಇಟ್ಟು ಹೋಗ್ತಿದ್ದೀವಿ. ಅವತ್ತಂತೂ ಒಂಥರ ಗುಡ್ ವೆಬ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅರ್ಲಿ ಮಾರ್ನಿಂಗ್ ಪೂಜೆ ಆ್ಯಂಡ್ ನಿದ್ದೆ ಇರಲಿಲ್ಲ, ಒಂದು ರೌಂಡ್ ನಿದ್ದೆ ಮಾಡಿದ್ದೆ, ಒಂಥರ ಪೀಸ್ಫುಲ್ಲಾಗಿತ್ತು ಮೈಂಡೆಲ್ಲ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಆ ಸನ್ ಇದೆಯಲ್ಲ, ಸನ್ ಕಿಸಸ್ ಆ್ಯಂಡ್ ಬೆಳಗಿನ ಜಾವ ಬಿಸಿಲು ಮಕ್ಕಳಿಗೆ ಬೀಳ್ತಿದ್ರೆ ಇನ್ನೂ ಒಂಥರ ಪಾಸಿಟಿವ್ ಫೀಲಿಂಗ್ ಇತ್ತು. ಒಂಥರನೂ ಜರ್ನಿನೂ ಅಷ್ಟೇ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಾಯಿತು. ಆ್ಯಂಡ್ ಒಂಚೂರು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಈ ಮಗುನ ನೋಡಿದಾಗ ನನಗೊಂಥರ ಹೊಟ್ಟೆ ಚಿಲ್ಲಂತು. ಲೈಕ್ ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೊಟೆಕ್ಟಿವ್ ಮಾಡ್ತೀವಿ, ಒಂಚೂರು ಬಿಸಿಲಿಗೆ ಹೋಗದೆ ನಾವು ಬಿರಿ ಕಾಲಲ್ಲಿ ಕೆಳಗಡೆ ಬಿಡದೆ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ. ಬಟ್ ಆ ಮಕ್ಕಳು ಹೆಂಗಂದರೆ ಹಂಗಿರ್ತಾರೆ, ಬಟ್ ಅಷ್ಟೇ ಚೆನ್ನಾಗಿರ್ತಾರೆ, ಏನು ಗಲಾಟೆ ಇಲ್ಲದೆ. ಏನು ಅಲ್ಲಿರೋ ಅಂಥ ಮಗು ನೋಡಿದಾಗ ಒಂಥರ ಚೆಳ್ಳಂತು. ಲೈಕ್ ಅವ್ರಿಗೂ ಒಂದು ಒಳ್ಳೆ ಲೈಫ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸ್ತು ನನಗೆ. ಸೊ ಹಂಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮಕ್ಕಳೇ ಪುಣ್ಯವಂತರು ಅಂತ ಅನಿಸುತ್ತೆ. ಲೈಕ್ ನೋಡಿ ಬೆಳಗಿನ ಜಾವ ಎಲ್ಲಂದರೆ ಅಲ್ಲಿ ಕುತ್ಕೊಳ್ಳೋದು, ಎಲ್ಲಂದರೆ ಅಲ್ಲಿ ಆಟ ಆಡೋದು, ಹೆಂಗಿರ್ತಾರೆ. ಬಟ್ ಹಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿರೋದು ದಿ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಬಂತು. ಇಡ್ಲಿ ಒಂಚೂರು ಚಾರು ಇಡ್ಲಿ ಎಲ್ಲ ತಿನ್ಬೋದು ಅಂದ್ಬಿಟ್ಟು ಇಡ್ಲಿ ಒಂಚೂರು ಕೇಸರಿ ಬಾತ್ ಎಲ್ಲ ತಂದ್ವಿ. ಏನೇ ಆಗಲಿ ಅಷ್ಟು ಫುಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮನೇಲಿರೋ ಥರ. ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಾನು ಆಧಾರ್ ಕಾರ್ಡ್ ತಂದಿಲ್ಲ, ಮೇನ್ ಆಧಾರ್ ಕಾರ್ಡ್ ನನ್ನದೇ ಬೇಕಿದ್ದಿದ್ದು. ಬಟ್ ಆಧಾರ್ ಕಾರ್ಡ್ ತಂದಿದ್ರೆ ನನಗೆ ಡೈರೆಕ್ಟ್ ಬಿಡ್ತಿದ್ರು. ಲೈಕ್ ಅವತ್ತು ಡೈರೆಕ್ಟ್ ಬಿಟ್ಟರು, ಬಟ್ ಆಧಾರ್ ಕಾರ್ಡ್ ಇದ್ದಿದ್ರೆ ಇನ್ನೂ ಬೇಗ ಬಿಡ್ತಿದ್ರು. ನಾನು ಅಲ್ಲಿಂದ ಕಾರ್ ಹತ್ರದಿಂದ ಅಲ್ಲಿಗೆ ಅಯ್ಯೋ ತಿರುಗಾಡಿ ಆ ಬಿಸಿಲಲ್ಲಿ
ಬಿಸಿಲಲ್ಲಿ ಸಾಕಾಯಿತು ಪಾಪುನ ಎತ್ಕೊಂಡು. ಆ್ಯಂಡ್ ಸಕ್ಕ ಟಯರ್ಡ್ ಆಗಿಬಿಟ್ಟಿತ್ತು ಆ ಬಿಸಿಲಲ್ಲಿ. ಆ್ಯಂಡ್ ಏನು ಅಂತಂದರೆ ಆಧಾರ್ ಕಾರ್ಡ್ ನನ್ನ ಬ್ಯಾಗಲ್ಲೇ ಇರುತ್ತೆ, ಎವ್ರಿ ಟೈಮ್ ಒಂದು ಬ್ಯಾಗಲ್ಲಿ ನಾನು ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಹಂಗಾಗಿ ನಾನು ಆ ಬ್ಯಾಗಿಂದ ತೆಗ್ದಿಲ್ಲ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಿಂದ ನಾನು ಚೆಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಅದರಿಂದ ಸಿಕ್ಕಾಪಟ್ಟೆ ಫಜೀತಿಯಾಗಿ ಫೈನಲ್ ಆಗಿ ನಾನು ಆನ್ಲೈನಲ್ಲೇ ನನ್ನ ನಂಬರೆಲ್ಲ ಹೊಡೆದು ಆನ್ಲೈನಲ್ಲೇ ಜೆರಾಕ್ಸ್ ತೆಗೆದು ಮತ್ತು ಪ್ರಿಂಟೌಟ್ ತೊಗೊಂಡು ಹೋಗಿದ್ದಾಯಿತು. ತಲೆಗೆ ಹೊಡೀತು, ಲೈಕ್ ಸಡನ್ನಾಗಿ ಈ ಥರ ಆಧಾರ್ ಕಾರ್ಡ್ ಎಷ್ಟು ಜನದ ಹತ್ರ ಕೇಳಿದೆ. ಏನಾದರೂ ನನ್ನ ತಮ್ಮಗೆ ಅಥವಾ ನಾನು ಏನಾದರೂ ಕ್ಲಾಸ್ಗೆ ನಮ್ಮ ಮ್ಯಾಮ್ಗೆ ಏನಾದರೂ ಕಳಿಸಿರ್ತೀನಲ್ವ ಅದರಲ್ಲಿ ಇರುತ್ತಾ ಅಂತ. ಬಟ್ ಎಲ್ಲೂ ಇರಲಿಲ್ಲ. ಫೈನಲಾಗಿ ಗೂಗಲಲ್ಲಿ ನಂಬರ್ ಹೊಡೆದೆ, ತೆಗ್ದು ಪ್ರಿಂಟೌಟ್ ತೆಗ್ದು ಓದಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದು ಊಟ ಮಾಡ್ತಿದ್ವಿ. ಆ್ಯಂಡ್ ವಿ ಆರ್ ಟಯರ್ಡ್ ಆ್ಯಂಡ್ ನೆಮ್ಮದಿಯಾಗಿ ದರ್ಶನ ಆಯಿತು, ಒಳ್ಳೆ ಊಟ ಆಯಿತು. ದರ್ಶನನೂ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಒಳ್ಳೆ ದರ್ಶನ ಆಯಿತು. ದೇವ್ರ ಮುಖ ಒಳ್ಳೆ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಮತ್ತು ಒಂದು ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರನ್ನೂ ಮಾತಾಡಿಕೊಂಡು, ಅವ್ರಿಗೂ ನಿದ್ದೆ ಬರುತ್ತೆ ಬಿಕಾಸ್ ಅವರು ಬೆಳಗಿನ ಜಾವ 2 o'clockಗೆ ಎದ್ದಿದ್ರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಜರ್ನಿ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವು 11 o'clockಗೆ ನಾವು ಒಳಗಡೆ ಹೋದ್ವಿ. 2 o'clock ಅಷ್ಟರಲ್ಲಿ ದರ್ಶನ ಎಲ್ಲ ಮುಗಿದು ಆಚೆ ಬಂದುಬಿಟ್ವಿ ನಾವು. ಮತ್ತು 2:33 ಹಂಗೆ ನಾವು ಅಲ್ಲಿ ಬಿಟ್ವಿ. ತುಂಬ ಬೇಗ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಮಕ್ಕಳೆಲ್ಲ ಪಾಪ ಆರಾಮಾಗಿ ಅವ್ರಿಗೆ ಒಂಥರ ಗುಂಡು ಮಾಡಿಸಿ ತಲೆಗೆ ಬಿಸಿ ಸ್ನಾನ ಮಾಡಿಸಿದ್ವಿ ಅಲ್ಲಿ ಬಿಸಿನೀರಿಸ್ಕೊಂಡು. ಸೊ ಅವ್ರಿಗೂ ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದು ಅವ್ರಿಗೂ ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರು ಆರಾಮಾಗಿ ಮಲಗಿದ್ರು. ಸರಿ ಬಿಡು ಅವರು ಮಲ್ಕೊಳ್ಳಿ ಅಂದ್ಬಿಟ್ಟು ನಾವು ಸ್ವಲ್ಪ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಏನು ಅಂತಂದರೆ ಬೆಡ್ಡು ಸಖತ್ತಾಗಿ ಹೆಲ್ಪ್ ಮಾಡ್ತು. ಆರಾಮಾಗಿ ಪೀಸ್ಫುಲ್ಲಾಗಿ ಜರ್ನಿನ ನಮಗೆ ಆರಾಮಾಗಿ ತೊಗೊಂಡೋಯ್ತು. ಬೆಡ್ ಆರಾಮಾಗಿರೋದ್ರಿಂದ ನಾನು ಚಿಕ್ಕ ಪಾಪು ಹಿಂದೆ ಮಲ್ಕೊಂಡ್ವಿ, ಚಾರು ಮುಂದೆ ಅವರಪ್ಪ ಹತ್ರನೇ ಮಲ್ಕೊಂಡ್ಳು. ಬಿಕಾಸ್ ಚಾರು ಹಿಂದೆಗೆ ಬಂದುಬಿಟ್ರೆ ಮತ್ತೆ ಅವಳು ಚಿಕ್ಕ ಪಾಪಗೆ ಡಿಸ್ಟರ್ಬ್ ಮಾಡೋದು, ಅವಳ ನಿದ್ದೆಗೂ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾನು ಅವಳನ್ನು ಕರ್ಕೊಂಡಿಲ್ಲ. ಬಿಕಾಸ್ ಇವಳಿಗೆ ನಾನು ಕುಡಿಸ್ತಿರ್ತೀನಿ, ಸೊ ನಾನು ಕುಡಿಸಿ ಆರಾಮಾಗಿ ಮಲಗಿಸ್ಬೋದು ಅಂದ್ಬಿಟ್ಟು. ಆ್ಯಂಡ್ ಜರ್ನಿನೂ ಚೆನ್ನಾಗಿತ್ತು. ತಿರುಪತಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇದೇ ಥರ ನಮಗೆ ತಿರುಪತಿ ದರ್ಶನ ಮಾಡೋ ಅಂತಹ ಭಾಗ್ಯ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ಎಷ್ಟು ಹತ್ತಿರದಿಂದ ಎಷ್ಟು ಹೊತ್ತು ನೋಡಿ ದೇವ್ರನ್ನ ಮನಸ್ಸಲ್ಲಿರೋದನ್ನು ಕೇಳಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು, ಬೇಗ ಆಯಿತು. ಆಧಾರ್ ಕಾರ್ಡ್ದೊಂದು ಇಶ್ಯೂ ಬಿಟ್ಟು ಇನ್ನೆಲ್ಲ ಚೆನ್ನಾಗಾಯಿತು. ಆ್ಯಂಡ್ ಫೈನಲಿ ಲಡ್ಡು ತಿನ್ನೋ ಟೈಮ್. ಆ್ಯಂಡ್ ಯಾರಿಗಿಷ್ಟ ಇಲ್ಲ ಹೇಳಿ ತಿರುಪತಿ ಲಡ್ಡು. ಇಲ್ಲಿ ನೋಡಿ ರೀ, ಅಯ್ಯೋ ಕಳ್ಳಿ ಶಿಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಒಂದು ಗ್ಯಾಪಲ್ಲಿ ಲಡ್ಡು ಎಲ್ಲ ತಿಂದ್ವಿ. ಪಾಪುನು ಮಕ್ಕಳು ಕೂಡ ಎಲ್ಲ ಇದ್ದರು. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಇರುತ್ತೆ ಅಲ್ವಾ ಚಿಕ್ಕ ಮಕ್ಕಳದ್ದು, ಆ್ಯಂಡ್ ಅವ್ರ ಪರ್ಸ್ನಲ್ ಕೆಲಸ ಎಲ್ಲ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀವಿ. ಡೋಂಟ್ ಮೈಂಡ್ ಫಾರ್ ಇಟ್. ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಿತ್ತು ಅಂತ ಅಂದರೆ, ಆ್ಯಂಡ್ ಲಿಟ್ರಲಿ ನಾವು ಒಂದು 22 ಲಡ್ಡು ತಂದಿದ್ವಿ. ಟ್ರಸ್ಟ್ ಮಿ ಆರ್ ನಾಟ್, 22 ಲಡ್ಡು ತಂದಿದ್ವಿ. ಆ್ಯಂಡ್ ನಾವು ತಿನ್ನೋಕ್ಕೆ ಅಲ್ಲ, ನಮಗೆ ಲೈಕ್ ಕ್ಲೋಸ್ ಆಗಿರೋವಂಥವ್ರಿಗೆ ಲಡ್ಡು ಕೇಳಿರೋವಂಥವ್ರಿಗೆ ಕೊಡೋದಕ್ಕೆ ಅಂತ. ಅದರಲ್ಲಿ ನಾವು ಇವಾಗ ಹೋಗ್ತಾ ಒಂದು ನೋಡ್ಸಿದೆ ಅಲ್ವಾ, ಅದು ಒಂದನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿಂದಿರೋದಷ್ಟೇ. ಇನ್ನು 22 ಲಡ್ಡುನೂ ಶೇರ್ ಮಾಡಿರೋಂಥದ್ದೇ, ಒಂದು ಇಟ್ಕೊಳ್ದೆ. ಬಟ್ ಇನ್ನೂ ಸಂತೋಷಣ್ಣ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅಷ್ಟು ಲಡ್ಡುನ ಇಷ್ಟಪಡೋರಿದ್ದಾರೆ, ಅಷ್ಟು ಜನ ಕೊಟ್ವಿ. ಆ್ಯಂಡ್ ಅದರಲ್ಲೂ ಒಂಥರ ಖುಷಿ ಸಿಕ್ತು. ಆ್ಯಂಡ್ ಬರ್ತಾ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಒಂದು ರೆಸ್ಟೋರೆಂಟ್ ಹತ್ರ ಸೈಡ್ಗೆ ಹಾಕಿದ್ವಿ. ಆ್ಯಂಡ್ ಈ ಐಫೋನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಚಾರ್ಜಿಂಗೇ ಇರಲ್ಲ, ಮತ್ತು ವ್ಲಾಗನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತು ಡಿನ್ನರ್ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಮತ್ತೆ ಹಬ್ಬದ ದಿನ ಎಲ್ಲ ಆಯಿತು. ಆ್ಯಂಡ್ ಇದು ಶೂಟ್ ಮಾಡಿಸಿದ್ದೆ ನಾನು. ಆ್ಯಂಡ್ ನಾನು ಇದು ಒಂದು ಸ್ಯಾರಿ ಬ್ಲೌಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಹೊಲಿಸಿದ್ದೆ ಬ್ಲೌಸ್ ಎಲ್ಲ. ಸ್ವಲ್ಪ ಕಾಸ್ಟ್ಲಿ ಎಲ್ಲ ಇತ್ತು ಸ್ಯಾರಿ ಬ್ಲೌಸ್ ಎಲ್ಲ.
ಸೊ ಶೂಟ್ ಮಾಡಿಸಿದ್ದೆ ನಾನು. ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಎಲ್ಲೂ ಕೂಡ. ಸೊ ಹಂಗಾಗಿ ಈ ವ್ಲಾಗ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಅದರಲ್ಲಿ ರೀಲ್ಸ್ ಕೂಡ ಮಾಡಿದ್ದೀನಿ. ನಾನು ಆ ಸ್ಯಾರಿಯಲ್ಲಿ ರೀಲ್ಸ್ ಎಲ್ಲ ಇದೆ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದೆ ಒಂದ್ಸರಿ ಹೋಗಿ ಚೆಕ್ ಮಾಡಿ ಯಾವ ಥರ ಬಂದಿದೆ ರೀಲ್ ಎಲ್ಲ ಅನ್ನೋದನ್ನು. ಆ್ಯಂಡ್ ಕೆಲವೊಂದು ರೀಲ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ನೋಡಿ ಇಷ್ಟ ಆಗ್ಬೋದು. ಆ್ಯಂಡ್ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಏನೇನೋ ಒಂಚೂರು ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಕೆಲವೊಂದೆಲ್ಲ. ಆ್ಯಂಡ್ ಫೋಟೋಸ್ ಮಾತ್ರ ಆಗಿ ಬಂದಿದೆ. ಆ್ಯಂಡ್ ಎಲ್ಲದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಫೋಟೋಗ್ರಫಿ ಬಂದು ಮಾಡೆಲ್ ಫೋಟೋಶೂಟ್ಸ್ಗೆ ನಾನು ಪ್ಯಾಕೇಜ್ ತೊಗೊಂಡಿರೋದ್ರಿಂದ ನನಗೂ ಮಾಡಿಕೊಟ್ರು. ಆ್ಯಂಡ್ ಅಲ್ಲೆಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಬಂದು ನಾನು ನನ್ನ ಫ್ರೆಂಡ್ ಎಲ್ಲ ಬಂದು ಬರ್ಗರ್ ತಿಂತಿದ್ದೀವಿ. ಆ್ಯಂಡ್ ಸೋ ಮೆನಿ ಡೇಸ್ ಆಗೋಗಿತ್ತು ಅಂತ ಹೇಳ್ಬೋದು. ತಿನ್ನೋಣ ಒಂದು ಸ್ವಲ್ಪ ಚೇಂಜ್ ಇರಲಿ, ಅವಾಗವಾಗ ಇಂಥವೆಲ್ಲ ಇರಬೇಕು ಲೈಫ್ ಅಂದಮೇಲೆ ಅಂದ್ಬಿಟ್ಟು ಬರ್ಗರ್ ತಿನ್ನೋಕ್ಕೆ ಅಂತ ಬಂದಿದ್ವಿ. ಆ್ಯಂಡ್ ನಮ್ಮ ಮನೆ ಪಕ್ಕದಲ್ಲೇ ಬೆಲ್ ರೋಡಲ್ಲೇ ಬರ್ಗರ್ ಕಿಂಗಿಗೆ ಹೋದ್ವಿ. ತಿನ್ಕೊಂಡು ಬರೋಣ, ಹತ್ರನೂ ಇರುತ್ತೆ. ಟಯರ್ಡ್ ಆಗಿತ್ತು. ಸೊ ಆಯಿತು, ಏನಾದರೂ ಒಂದು ಸ್ವಲ್ಪ ಕ್ರಿಸ್ಪಿ ಸ್ಪೈಸಿಯಾಗಿ ತಿನ್ನೋಣ ಅಂದ್ಬಿಟ್ಟು ಹೋಗಿ ವೆಜ್ ಬರ್ಗರ್, ಒಂದು ಸ್ವಲ್ಪ ಕೋಕ್ ಎಲ್ಲ ತಗೊಂಡು ಫ್ರೆಂಡ್ಸ್ ಎಲ್ಲ ತಗೊಂಡು ತಿಂತಿದ್ದೀವಿ. ಆ್ಯಂಡ್ ಅವತ್ತು ನನಗೊಂದು ಸ್ವಲ್ಪ ಶೂಟ್ ಎಲ್ಲ ಇತ್ತಲ್ಲ, ಅದು ನನ್ನ ಫ್ರೆಂಡು ಕೂಡ ನನ್ನ ಮನೆಗೆ ಬಂದಿದ್ಲು. ಲೈಕ್ ಏನಾದರೂ ಒಂಚೂರು ಹೆಲ್ಪ್ಗೆ ಆ ಥರ ಎಲ್ಲ. ಅವಳಿಗೆ ಏನಾದರೂ ಇದ್ದರೆ ಖಂಡಿತ ಅವಳು ಕರೆದಾಗ ನಾನು ಹೋಗ್ತೀನಿ. ಸೊ ನನಗೆ ಮಾತ್ರ ಅಲ್ಲ ಅವಳು ಬಂದಿರೋ ಅಂಥದ್ದು. ಸೊ ಬಂದು ಒಂದು ಸ್ವಲ್ಪ ಲೈಕ್ ಶಿ ಈಸ್ ಗುಡ್. ನನಗೊಂಥರ ಚಿಕ್ಕವಳಾದರೂ ಒಂದು ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ಲು ನನ್ನ ಕ್ಲಾಸ್ ಮುಗಿಯೋವರೆಗೂ. ಸೊ ಒಂಥರ ಅವಳ ಜೊತೆ ನನಗೆ ಇರೋವಂಥ ಬಾಂಡಿಂಗ್ ಚೆನ್ನಾಗಿತ್ತು. ಲೈಕ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಚಿಕ್ಕ ಮೆಮೊರಿ ಆದರೂ ಲೈಫ್ ಟೈಮ್ ಅದು ಒಂದು ಗ್ಯಾಪಲ್ಲಿ ಇರುತ್ತೆ. ಆ್ಯಂಡ್ ಅವಳ ಫ್ರೆಂಡ್ಶಿಪ್ಪು ಕೂಡ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಈ ನಡುವೆ ಫೋನ್ ಮಾಡಿಲ್ಲ, ಮಾತಾಡಿಲ್ಲ. ಅವಳು ಮಾಡಿದಾಗೂ ಪಿಕ್ ಮಾಡಿಲ್ಲ. ಆ್ಯಂಡ್ ಮಾಡಬೇಕು, ಮಾತಾಡಬೇಕು. ಆ್ಯಂಡ್ ಹ್ಯಾವ್ ಎ ಗುಡ್ ಮೆಮೊರೀಸ್ ವಿತ್ ಹರ್. ಆ್ಯಂಡ್ ಒಳ್ಳೆ ಮೆಮೊರೀಸ್ ಇದೆ ಅವಳ ಜೊತೆ ನನಗೆ. ಆ್ಯಂಡ್ ಅದರದ್ದು ಕೂಡ ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಹತ್ತದಲ್ಲೇ. ಆ್ಯಂಡ್ ಬರ್ಗರ್ ಅಂತೂ ಸಖತ್ತಾಗಿತ್ತು. ಸೀರಿಯಸ್ಲಿ ಹೇಳ್ತಿದ್ದೀನಿ, ಆಫ್ಟರ್ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತಲ್ವ ಈ ಥರ ಜಂಕ್ ಫುಡ್ಸ್ ಎಲ್ಲ ತಿಂದಾಗ ಏನೋ ಒಂಥರ ಗೊತ್ತಿಲ್ಲದೆ ಇರೋ ಅಂಥ ಫೀಲ್ ಚೆನ್ನಾಗಿರುತ್ತೆ ಗೊತ್ತಾ. ಜಂಕ್ ಫುಡ್ಸು ಕೂಡ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಕಂಟ್ರೋಲ್ ಮಾಡ್ತೀನಿ ಸ್ವಲ್ಪ. ಆ್ಯಂಡ್ ಶಿ ಈಸ್ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಂತ. ಆ್ಯಂಡ್ ಅವಳು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡ್ಲು, ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ. ಆ್ಯಂಡ್ ಎಷ್ಟೇ ಮನೆ ನಿಯರ್ ಬೈ ಇದ್ದರೂ ನಾನು ಸೀರಿಯಸ್ಲಿ ಹೋಗಿ ತಿನ್ನೋದು ಅದೆಲ್ಲ ಮಾಡೋದೇ ಇಲ್ಲ. ಬಟ್ ಅವಳು ಇದ್ಲು, ನನಗೂ ತಿನ್ನಬೇಕು ಅನಿಸ್ತಿತ್ತು ಅಂದ್ಬಿಟ್ಟು ಹೋಗಿ ಒಳ್ಳೆ ಬರ್ಗರ್ ತಿನ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವತ್ತು ತಿನ್ಕೊಂಡು ಎಷ್ಟೆಲ್ಲ ಚಿಟ್ ಚಾಟ್ ಮಾಡಿದ್ವಿ ಅಂತಂದರೆ ಎಲ್ಲ ಪರ್ಸ್ನಲ್ದು ಚೈಲ್ಡ್ಹುಡ್ ಸ್ಕೂಲಲ್ಲಿ ನಡೆದಿರುತ್ತಲ್ವ, ಲೈಕ್ ಇರುತ್ತೆ ಅಲ್ವ ಚಿಕ್ಕ ಪುಟ್ಟ ಮೆಮೊರೀಸ್ ಎಲ್ಲ, ಅದನ್ನೆಲ್ಲ ಹೇಳ್ಕೊಂಡು ಮಾತಾಡಿಕೊಂಡು ಅವಳ ಮೆಮೊರೀಸನ್ನೆಲ್ಲ ಶೇರ್ ಮಾಡ್ತಿದ್ಲು. ಆ್ಯಂಡ್ ನನಗೂ ಅಷ್ಟೇ, ನಾನು ಒಂಥರ ಒಂದು ಕಮಿಟ್ ಆಗಿಬಿಟ್ಟಿದ್ದೀವಿ ಬೆಸ್ಟ್ ಫ್ರೆಂಡ್ಸ್ ಅಂತ. ಸೊ ಏನೇ ಆಗಲಿ ಆಚೆ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಗರ್ಲ್ಸ್ ಯಾರನ್ನಾದ್ರೂ ಒಬ್ಬರನ್ನ ಹಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದಾಗ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಅವಳ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳ್ತಿದ್ಲು. ನಾನು ಕೂಡ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಹೇಳ್ಕೊಂಡು ಈ ಥರ ಇತ್ತು ಅಂತ ಹೇಳ್ಬಿಟ್ಟು ಸಿಲ್ಲಿದು ಒಂಥರ ಚೆನ್ನಾಗಿತ್ತು. ಒಂದು ಚಿಕ್ಕ ಪುಟ್ಟ ಬ್ಯಾಡ್ ಇನ್ಸಿಡೆಂಟ್ಸು ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಇರುತ್ತೆ ಅಲ್ವಾ ಒಂದು ಗುಡ್ ಮೆಮೊರೀಸ್ ಅಂತ ಸ್ಕೂಲ್ ಟೈಮಲ್ಲಿ. ಅದನ್ನೆಲ್ಲ ಶೇರ್ ಮಾಡಿಕೊಂಡು ಲಿಟ್ರಲಿ ಟೈಮೇ ಗೊತ್ತಾಗಿಲ್ಲ. ಹೆಂಗೆ ಮಾತಾಡ್ಕೊಂಡು ಹೆಂಗೆ ಇದ್ದೋಗ್ಬಿಟ್ಟಿದ್ದೀವಿ ಅಂತಂದರೆ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಸ್ವಲ್ಪ ಶೂಟು ಅದು ಇದು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಿಧಾನಕ್ಕೆ ತಿನ್ಕೊಂಡು ಮಾತಾಡ್ಕೊಂಡು ಇದ್ಬಿಟ್ಟಿದ್ವಿ. ಟೈಮೇ ಗೊತ್ತಿಲ್ಲ. ಲೈಕ್ ಒಂಥರ ಪೀಸ್ಫುಲ್ಲಾಗಿ ಎಲ್ಲದನ್ನು ಮರೆತು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ಲೈಕ್ ಹಂಗೆ ಅನಿಸುತ್ತೆ, ಹುಡುಗಿರು ಸೇರಿಬಿಟ್ರೆ ಅಷ್ಟೇ ಅನಿಸುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಏನು ಮಾತಾಡ್ತಿದ್ದೀವಿ
ಎಷ್ಟೊತ್ತು ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹಂಗೆ ಟೈಮ್ ಹೋಯಿತು. ಆ್ಯಂಡ್ ಈ ಥರ ಬ್ಯುಸಿ ಶೆಡ್ಯೂಲ್ಸಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಲೈಕ್ ಮನೇಲಿ ಮಕ್ಕಳು ಆ ಟೈಮ್ಗೆ ಎಲ್ಲ ಮಲಗಿದ್ರು. ಸರಿ ಮಲಗಿಸ್ಬಿಟ್ಟು ನಂದು ಶೂಟ್ ಎಲ್ಲ ಮುಗಿಸ್ಕೊಂಡಿದ್ನಲ್ಲ, ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಂದಾಗ ಇನ್ನೇನು ಎದ್ದಿರಲಿಲ್ಲ. ಸರಿ ಬಿಡು ಎದ್ರು ಆಟ ಆಡ್ಕೊಂಡಿರ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತಿನ್ಕೊಂಡು ಬರೋಣ ಅಂತ ಆಚೆ ಹೋದ್ವಾ. ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಲೈಕ್ ಚೆನ್ನಾಗಿತ್ತು. ಒಂದು ಒಳ್ಳೆ ಗುಡ್ ಟೈಮ್, ಒಂಥರ ಚಿಟ್ ಚಾಟು ಎಲ್ಲ ಚೆನ್ನಾಗಿತ್ತು. ಗೊತ್ತಿರುತ್ತೆ ಗರ್ಲ್ಸ್ ಸೇರಿಬಿಟ್ವಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಥರ ಚಿಟ್ ಚಾಟ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಒಂಥರ ಇವಾಗ ನಾವು ಇಷ್ಟು ಎಲ್ಲ ಲೈಫಲ್ಲಿ ನಾವೇನಾದರೂ ಹಳೇದು ನೆನೆಸ್ಕೊತೀವಿ ಅಂತಂದರೆ ಫ್ರೆಂಡ್ಸಿಂದಾನೇ, ಲೈಕ್ ಫ್ರೆಂಡ್ಸಿಂದಾನೇ ಆಗಿರುತ್ತೆ, ಫ್ರೆಂಡ್ಸಿಂದಾನೇ ನೆನೆಸ್ಕೊತೀವಿ. ಒಂಥರ ಚೆನ್ನಾಗಿತ್ತು. ಲೈಕ್ ಒಂದು ಒಳ್ಳೆ ಗುಡ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಮತ್ತೆ ಈ ಥರ ಕೂತ್ಕೊಂಡು ಮಾತಾಡೋಕ್ಕಂತೂ ಅಷ್ಟು ಪುರ್ಸತ್ತಂತೂ ಇಲ್ಲ, ಬಿಕಾಸ್ ಅಷ್ಟು ಕಮಿಟ್ಮೆಂಟ್ಸನ್ನ ಒಪ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಅವಳಾಗಿರ್ಬೋದು, ನಾನಾಗಿರ್ಬೋದು. ಆ್ಯಂಡ್ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಅಂತಲೂ ಒಂದು ಸರಿನೂ ಫೋನ್ ಮಾಡಿ ಮಾತಾಡ್ದವಳೆ ಅಲ್ಲ, ನಾನಾಗಿರಲಿ ಅವಳಾಗಿರಲಿ. ಲೈಕ್ ಮಾಡಿದ್ರು ಒಂದು 2 ಮಾತು ಮಾತಾಡಿ ಇಟ್ಬಿಡೋದು, ಸರಿ ಬಿಡು ಮತ್ತೆ ಮಾಡ್ತೀನಿ, ಬ್ಯುಸಿ ಇದ್ದೀನಿ, ಲೈಕ್ ಆ ಥರ ಆಗೋಗಿತ್ತು. ಆ್ಯಂಡ್ ಒಳ್ಳೆ ಬರ್ಗರ್ ಗೊತ್ತಾ, ಒಳ್ಳೆ ಬರ್ಗರ್ ತಿಂದ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಂದು ಮೀಡಿಯಮ್ ಬರ್ಗರು ಒಂದು ಫುಡ್ ಈಕ್ವಲ್ ಮಾಡಿಬಿಡುತ್ತೆ, ಒಂದು ಹೊಟ್ಟೆ ತುಂಬ ಫುಡ್ ತಿಂದಂಗೆ ಆಗ್ಬಿಟ್ಟಿರುತ್ತೆ. ಸೊ ತಿನ್ಕೊಂಡು ಮಜಾ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೇ ನಾವು ದೊಡ್ಡವರಾಗಿರಲಿ, ನಮ್ಮ ಲೈಫ್ ಎಷ್ಟೇ ಚೇಂಜ್ ಆಗಿರಲಿ, ಎಷ್ಟೇ ಮುಂದಕ್ಕೆ ಬರಲಿ, ಹಿಂದಕ್ಕೆ ತಿರುಗಿ ನೋಡಿದಾಗ ಒಂದಷ್ಟು ಇರುತ್ತಲ್ವ ಮೆಮೊರೀಸ್, ಅದು ಯಾವಾಗಲೂ ಹಂಗೆ ಉಳ್ಕೊಂಡು ಬಿಟ್ಟಿರುತ್ತೆ ಒಂದು ಪಕ್ಕದಲ್ಲಿ. ಸೊ ಅದನ್ನೆಲ್ಲ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ, ಚಿಟ್ ಚಾಟ್ ಮಾಡಿಕೊಂಡು. ಲೈಕ್ ಕಂಪ್ಲೀಟ್ಲಿ ಎಷ್ಟು ಡಿಫ್ರೆಂಟ್ ಆಗಿಬಿಟ್ಟಿರುತ್ತೆ ಆ ಲೈಫ್ಗೂ ಈ ಲೈಫ್ಗೂ ಅಂತ ಅಂದಾಗ. ಆ್ಯಂಡ್ ನೋಡಿ ನಮ್ಮ ಲೈಫಲ್ಲಿ ಎಷ್ಟಾಗಿರಲಿ, ಬಟ್ ಏನೋ ಒಂದು ಅಷ್ಟಿರುತ್ತಲ್ವ ಅದು ಹಂಗೆ ಉಳ್ಕೊಂಡಿರುತ್ತೆ. ಅದೊಂಥರ ಖುಷಿ ಕೊಡುತ್ತೆ ನೆನೆಸ್ಕೊಂಡಾಗ. ಸೊ ಮಾತಾಡಿಕೊಂಡು ಇದ್ವಿ. ಲುಕ್ ಅಟ್ ಮೈ ಫೇಸ್ ಗೈಸ್, ಅಂದರೆ ನನ್ನ ಮೇಕಪ್ ಕಾಣ್ತಿದ್ಯಾ, ಲೈಕ್ ಸ್ಯಾರಿ ಉಟ್ಟಿದ್ನಲ್ಲ, ನಾನು ಮೇಕಪ್ ಏನೂ ರಿಮೂವ್ ಮಾಡಲಿಲ್ಲ. ಅದ್ರ ಮೇಲೆ ಒಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನೈಟ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೆ. ನನ್ನ ಹೇರ್ ಸ್ಟೈಲು ಮೇಕಪ್ ಎಲ್ಲ ಫುಲ್ ಎತ್ತಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಹೇರ್ ಸ್ಟೈಲು ಒಂಥರ ಸೆಂಟರ್ಗೂ ಸೈಡು ಅಲ್ಲ, ಒಂಥರ ಮಿಡಲು ಎಲ್ಲ ತೆಗ್ದಿದ್ದೆ. ಹೊಸ್ದಾಗಿ ಟ್ರೈ ಮಾಡೋಣ, ಯಾವಾಗಲೂ ಒಂದೇ ಹೇರ್ ಸ್ಟೈಲೇ ಬೇಡ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಅದು ಕೂಡ. ಮೇಕಪ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಒಂಥರ ನ್ಯಾಚುರಲ್ ಆಗಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಚೆನ್ನಾಗಿತ್ತು, ವೀಡಿಯೋಸ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ವೀಡಿಯೋಸ್, ಫೋಟೋಸ್ ಎಲ್ಲ. ಆ್ಯಂಡ್ ನೋಡಿ ಖಂಡಿತ ಇಷ್ಟ ಆಗಬಹುದು. ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾವಾಗಲೂ ತುಂಬ ದಿನ ಆಗಿತ್ತು ಹೊಲಿಸ್ಕೊಂಡು, ಎಲ್ಲ ಉಟ್ಕೊಂಡೇ ಇರಲಿಲ್ಲ. ಯಾವುದೋ ಮದುವೆಗೆ ಅಂತ ಉಟ್ಕೊಂಡು ಮತ್ತೆ ಅದರಲ್ಲಿ ಫೋಟೋಸ್ ವೀಡಿಯೋಸ್ ಏನು ಮಾಡಿಸ್ಕೊಂಡಿರಲಿಲ್ಲ, ಹಂಗಾಗಿ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆ್ಯಂಡ್ ಫೈನಲಿ ಆಗಿ ಎಲ್ಲ ತಿನ್ಕೊಂಡು ಚಿಟ್ ಚಾಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಯಿತು ಅವಳನ್ನು ಕೂಡ ಡ್ರಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡು ಆಚೆ ಬಂದು ಫಸ್ಟ್ ಅವಳನ್ನು ಡ್ರಾಪ್ ಮಾಡಿ ಮತ್ತು ನಾನು ಮನೆಗೆ ಹೋಗಿ ಒಂದು ಸ್ವಲ್ಪ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ವ್ಲಾಗನ್ನು ಹೆಂಡ್ ಮಾಡಿದೆ, ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ದೆನ್ ಅದೇ ವೀಕಲ್ಲಿ ನಮ್ಮ ಅತ್ತಿಗೆ ಅವರ ಫ್ರೆಂಡು ಮದುವೆ ಇತ್ತು ಹೇಳಿದರು. ಸೊ ಮದುವೆಗೆ ಹೋದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೆ. ಆ್ಯಂಡ್ ಫಸ್ಟ್ ನನ್ನ ಪ್ಯೂರ್ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸ್ಯಾರಿ ಇದೆ ನನ್ನ ಹತ್ರ 2-3. ಆ್ಯಂಡ್ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಇದು ಇನ್ನೊಂದು ಇದೆ, ಅದನ್ನ ಹುಟ್ಟಿಲ್ಲ. ಆ ಸ್ಯಾರಿನ ಉಟ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ನಮ್ಮ ಮನೆಯವ್ರಿಗೆ ಫೇವರೆಟ್, ಅಂದರೆ ಅವ್ರು ಸೆಲೆಕ್ಷನ್ ಮಾಡಿರುವಂಥ ಸ್ಯಾರಿ. ಆ್ಯಂಡ್ ಬ್ಲೌಸನ್ನು ನಾನು ಹೊಲ್ಸೋಕ್ಕೆ ಹೋಗಿಲ್ಲ, ಅಂದರೆ ಲೈಕ್ ಇದೇ ಬ್ಲೌಸು ನಾನು ಲೆಹೆಂಗಾಗಿ ಹೊಲ್ಸ್ಕೊಂಡಿದ್ದೆ. ಆ್ಯಂಡ್ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತೀನಿ ದೀಪಾವಳಿ ಹಬ್ಬಕ್ಕೆ ಲೆಹೆಂಗಾಗೆ ಅಂತ ಹೊಲಿಸಿರೋ ಬ್ಲೌಸನ್ನು ನಾನು ಸ್ಯಾರಿಗೆ ಮ್ಯಾಚ್ ಮಾಡಿಕೊಂಡೆ. ವೆಲ್ವೆಟ್ ಬ್ಲೌಸ್ದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು, ಮ್ಯಾಚ್ ಕೂಡ ಆಗ್ತಿತ್ತು. ಇನ್ನು ಯಾಕೆ ಹೊಲ್ಸೋದು ಅಂದ್ಬಿಟ್ಟು ನಾನು ಇದನ್ನೇ ಮ್ಯಾಚ್ ಮಾಡಿಕೊಂಡು ಒಂದು ಲೆಹೆಂಗಾಗೂ ಆಯಿತು, ಸ್ಯಾರಿಗೂ ಆಯಿತು. ಆ್ಯಂಡ್ ಸಕ್ಕತ್ತಾಗಿತ್ತು. ಆ್ಯಂಡ್ ಬ್ಲೌಸ್ಗೆ ಡಾರ್ಕ್ ಕಲರ್ ಬ್ಲೌಸ್, ಲೈಟ್ ಕಲರ್ ಸ್ಯಾರಿಗೆ ಎಲ್ಲ. ಆ್ಯಂಡ್ ಫಂಕ್ಷನ್ನು ಕೂಡ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ, ಅಲ್ಲೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ನಮ್ಮ ಅತ್ತಿಗೆ ನಮ್ಮ ಅಕ್ಕ ಎಲ್ಲ ಫುಲ್ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ರು. ಸೊ ಹಂಗಾಗಿ ಅವ್ರದ್ದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನನ್ನ ವ್ಲಾಗಲ್ಲಿ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ನಾನು ಫೋಟೋ ಏನೋ ತೆಗಿತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಮತ್ತು ನಾನು ಎಲ್ಲ ವ್ಲಾಗ್ ಮಾಡ್ತಿರೋದು ಅಂತ ಹೇಳಿದಾಗ ಹಾಯ್ ಮಾಡಿದ್ದಾರೆ. ಸೊ ಅದನ್ನು ಒಂಚೂರು ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿಕೊಂಡು ಇಲ್ಲ, ಟೈಮು ಇರಲಿಲ್ಲ. ಹೇಳ್ಬಿಡು. Hi guys!
ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಥವಾ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.